ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಭಾಳಷ್ಟು ಕೆಲಸಗಳು ನಡೀತಾ ಇದೆ. ನನ್ನ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಲಿಂಕ್ಡ್ಇನ್ನು ಎಲ್ಲ ನಾನು ನೋಡಿದ್ರೆ ಎಲ್ಲ ಕಡೆಗೆ ಪ್ರೋಗ್ರೆಸ್ಸು ಕಾಣುತ್ತೆ, ಗೊತ್ತಾಗುತ್ತೆ. ಭಾಳಷ್ಟು ಯೂನಿವರ್ಸಿಟೀಸು, ಭಾಳಷ್ಟು ಡಿಸ್ಕಷನ್ಸು, ರಿಸರ್ಚು ಈ ಟಾಪಿಕ್ಗಳ ಬಗ್ಗೆ ನಡೀತಾ ಇದೆ. ಆಮೇಲೆ ನಿನ್ನೆ ನಾನು ಹಾಕಿದ್ದೆ ಕೂಡ ಓಪನ್ ಡೇ ಅಂತ ರಾಮನ್ ಇನ್ಸ್ಟಿಟ್ಯೂಟಲ್ಲಿ ನಡೀತಾ ಇದೆ. ಇವತ್ತು ಇತ್ತು, ನೆನ್ನೆ ಇತ್ತು, ನಾಳೆನೂ ಇದೆ. ಆಮೇಲೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಓಪನ್ ಡೇ ಇತ್ತು. ಹೋಗಿದ್ದವರು ಒಂದಷ್ಟು ಕಮೆಂಟ್ ಹಾಕಿ ಏನು ನೋಡಿದ್ರಿ, ಏನು ಎಕ್ಸೈಟಿಂಗ್ ಆಗಿತ್ತು, ಯಾರು ಸಿಕ್ಕಿದ್ರು ಏನು ಚೇಂಜ್ ಮಾಡ್ಬೋದು ಅಂತ. ಮೋಸ್ಟ್ಲಿ ಮಕ್ಕಳಿಗೆ ಅದು ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಯಾಕಂದರೆ ಸ್ಕೂಲ್ ಮಕ್ಕಳು ಜಾಸ್ತಿ ಬರ್ತಾರೆ ಅಂತ. ಬಟ್ ಇನ್ನೂ ಒಂದಷ್ಟು ರಿಯಾಲಿಟಿ ಪ್ರಾಜೆಕ್ಟ್ಸನ್ನು ನಾವು ಫೋಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಿನ್ನೆ ನಾನು ಹೋಗಿದ್ದಾಗ ಅದೇ ನಂಗೆ ಅನ್ನಿಸ್ತು, ಎಷ್ಟೋ ಇನ್ನೊಂದಷ್ಟು ಗ್ರೋತ್ ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಆಮೇಲೆ ಒಳಗಿನ ಅರ್ಥಗಳನ್ನು ಮಾಡಿಕೊಂಡೆ ನಾನು. ಒಳಗಿನ ಅರ್ಥಗಳು ಅಂತಂದರೆ ನಿಮ್ಗೆ ಗೊತ್ತಾಗತ್ತೆ ಅನಿಸುತ್ತೆ. ಮಾತಾಡಿದಾಗ ಹೇಳ್ತಾಯಿದ್ರು, ಇಲ್ಲ ಕೆಲವು ಕಡೆಗೆ ನಮಗೆ ಅಮೇರಿಕಾಯಿಂದ ಫಂಡಿಂಗ್ ಬರಲ್ಲ, ಇಲ್ಲ ಬೇರೆ ಕಡೆಯಿಂದ ಬರಲ್ಲ. ಸೊ ಹಂಗಾಗಿ ನಾನು ನನ್ನ ತಿಳುವಳಿಕೆಗಳನ್ನು ಈಗ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ತುಂಬ ಹೆಚ್ಚಾಗಿ ತೊಂದರೆ ಆಗ್ತಾಯಿದೆ ಅಂತಲೂ ಕೇಳ್ಪಟ್ಟೆ ನಮಗೆ. ಹಾಗಾಗಿ ಕೆಲವು ಪ್ರಾಜೆಕ್ಟ್ಸು, ಕೆಲವು ಮಿಷನ್ಸು, ಕೆಲವು ಸಾಮಗ್ರಿಗಳು ನಮಗೇನು ಬರಬೇಕು ಅವೆಲ್ಲ ನಿಂತೋಗ್ತಾ ಇದೆ. ಪಾಶ್ಚಿಮಾತ್ಯರು ಸ್ವಲ್ಪ ಆಟಾಡ್ತಾ ಇದ್ದಾರೆ ಅಂತ ನಾನು ಕೇಳಿದೆ. ಸೊ ಹಾಗಾಗಿ ನಮಗೆ ಕೆಟ್ಟದಾಗುವಂಥ ಕೆಲಸ ನಮ್ಮ ಮನೆಯಲ್ಲಿ ಒಬ್ಬರಾಗಿರ್ತಕ್ಕಂಥದ್ದು, ಅದು ಕೆಟ್ಟದಾಗುವಂಥ ಕೆಲಸ ನಾನು ಮಾಡಲ್ಲ, ನಾನು ಮಾಡೋದಕ್ಕೂ ಹೋಗೋದಿಲ್ಲ. ಆಮೇಲೆ ಇವರು ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿ ಕೂಡ ಓದಾಡ್ತಾ ಇದ್ದಾರೆ. ಅದೇ ರೀತಿ ರೀಸನ್ನಿಗೆ ಅವರು ಬೇರೆಯವ್ರನ್ನ ಕರೆದು ರೋಬೋಟ್ ಹೆಂಗೆ ಮಾಡಬೇಕು ಅಂತ ಕೇಳ್ತಾರೆ, ಇಲ್ಲ ಅಥವಾ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಅವ್ರ ಜೊತೆಗೂ ಒಂದಷ್ಟು ಪಾರ್ಟಿಸಿಪೇಟ್ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಒಂಥರ ಕೆಟ್ಟ ಕೋಪನೇ ಬರ್ತಾ ಇದೆ. ಆದರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದ್ರೆ ನಾವು ಆ ಒಂದು ಸ್ವಾವಲಂಬಿ ಒಂದು ಸ್ಟೇಟಸಲ್ಲಿ ಇಲ್ಲ. ಯಾಕಂದರೆ ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ, ಜನ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ಒಂದೇ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಿಮಗೆ. ನಮ್ಮಲ್ಲಿ ರೈತರ ಒಂದು 65% ಪಾಪ್ಯುಲೇಷನ್ ರೈತ ಸಮುದಾಯ ಇದರಲ್ಲಿದೆ. 65% ಪಾಪ್ಯುಲೇಷನ್ ಇದ್ದು ಅಂದರೆ 1.4 ಬಿಲಿಯನಲ್ಲಿ 65% ಪಾಪ್ಯುಲೇಷನ್ನು. ಇದರಲ್ಲಿ ನಮಗೆ ಬರ್ತಾ ಇರ್ತಕ್ಕಂಥ GDP ಆ್ಯಡ್ ಆಗ್ತಾ ಇರೋದು ಬರೀ 16% ಅಷ್ಟೇ. ಸೊ ಇನ್ನು ಮಿಕ್ಕಿದ್ದೆಲ್ಲ ರಿಡೆಂಡೆಂಟ್. ಏನಂದರೆ ಏನೂ ಆಗ್ತಾಯಿಲ್ಲ. ರೈತರು ಇನ್ನೂ ಒದ್ದಾಡ್ತಾ ಇದ್ದಾರೆ, ನಮ್ಮಲ್ಲಿ ಕಷ್ಟಗಳಿದೆ. ಆಮೇಲೆ ಮಿಕ್ಕಿದ್ದೊಂದಷ್ಟು ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಸೆಕ್ಟರ್ ಅಂತ ಕರಿತೀವಿ, ಸರ್ವಿಸಸ್ಸು. ಆಮೇಲೆ ಮಿಕ್ಕಿದ್ದು ಇನ್ನೂ ಉದ್ಯೋಗ, ನಮ್ಮ ಫ್ಯಾಕ್ಟ್ರೀಸು, ನಮ್ಮ ಬೇರೆ ಇನ್ನು ಯಾವುದೇ ಥರ ಉದ್ಯೋಗಗಳು ಬಂದರೂ ಅದೆಲ್ಲ ಬರುತ್ತೆ ಅದರಲ್ಲಿ. ಸೊ ಇದರಲ್ಲಿ ಎಷ್ಟರ ಮಟ್ಟಿಗೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋಂಥ ಕೆಲಸಗಳು ಅದರಲ್ಲಿ ನಾವು ಅಂದರೆ ನನ್ನಂಥವರು ಭಾಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಇಡೀ ಭಾರತದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಹುಡುಕ್ತಾ ಇರೋಂಥದ್ದು ಏನಂತಂದರೆ, ನಮ್ಮಲ್ಲಿ ಹೇಗೆ ಎಲ್ಲರೂ ಎನೇಬಲ್ ಮಾಡೋದು, ನಾವು ಹೇಗೆ ನಿಲ್ಲಿಸೋದು, ಹೊಸ ಭಾರತ ನಾವು ಸ್ಟ್ರಾಂಗಾಗಿ ನಿರ್ಮಾಣ ಮಾಡೋದು, ಇಂಥ ಕೆಲಸ ನಡೀತಾ ಇದೆ. ಇಂಥ ಒಂದು ಮೋಟಿವೇಶ್ನಲ್ ಟಾಕ್ ಆಗ್ಬೋದು, ಅಥವಾ ಐಡಿಯಾಸ್ ಶೇರ್ ಮಾಡೋದಾಗ್ಬೋದು ಆನ್ಲೈನಲ್ಲಿ, ಇದೆಲ್ಲನೂ ನಡೆಯುತ್ತೆ. ಸೊ ಜಸ್ಟ್ ಇದೊಂದು ನಿಮಗೆ ವಾಕ್ ಥ್ರೂ ಕೊಡ್ತಾ ಇದ್ದೀನಿ ಅದರಲ್ಲಿ. ಈ ಥರ ಒಂದಷ್ಟು ನಡೀತಾ ಇರೋ ಟೈಮಲ್ಲಿ ನಮಗೆ ಭಾರತ ಈಗ 2047ಗೆ ಡೆವಲಪ್ ಆಗಿಬಿಡುತ್ತೆ. 24/7 ಫಾರ್ 2047 ಅಂತ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ರು. ನಿಜವಾಗ್ಲೂ ಆಗುತ್ತಾ? ಡೌಟ್ ಇದೆ. ಯಾಕೆ ಅಂತಂದರೆ, ನಾನು ಅವತ್ತಿಂದನೂ ಹೇಳ್ತಾ ಇದ್ದೀನಿ ಡೌಟ್ ಇದೆ ಅಂತಲೇ. ಯಾಕೆಂದರೆ ನಮ್ಮ ಹತ್ರ ಆ ಒಂದು ಕೆಪಬಿಲಿಟಿ ಇಲ್ಲ. ಹಂಗೆ ಗ್ರೋ ಆಗಬೇಕು ಅಂತಂದರೆ ನಮಗೆ 8-9% ಪರ್ ಇಯರ್ ನಾವು ಗ್ರೋ ಆಗ್ತಾನೆ ಹೋಗಬೇಕು, ಕಂಟಿನ್ಯೂಸ್ ಆಗಿ ಗ್ರೋ ಆಗಬೇಕು. 8-9% ಅಂದರೆ ನಮ್ಮಲ್ಲಿ ಗೃಹಿಣಿಯರು, ಅವರು ಇವರು ಯಾರ ಮನೇಲಿದ್ದಾರೆ, ಅನ್ಪ್ರೊಡಕ್ಟಿವ್ ಪೀಪಲ್, ಎಲ್ಲರೂ ಇದ್ರೊಳಗೆ ಸೇರ್ಕೋಬೇಕು. ಎಲ್ಲರೂ ಸೇರ್ಕೊಂಡು ದುಡಿಬೇಕು. ಎಲ್ಲರೂ ಸೇರ್ಕೊಂಡು ದುಡ್ದಾಗಲೇ ನಮ್ಮ ಭಾರತ ಆ ಲೆವೆಲಿಗೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಆಮೇಲೆ ಹೈ ರೆವಿನ್ಯೂ ಪ್ರಾಜೆಕ್ಟ್ಸ್ ಒಂದಷ್ಟು ಆಗಬೇಕು. ಅದಕ್ಕೆ ಅಮೇರಿಕಾ ಬಿಡಲ್ಲ, ಅಥವಾ ಬೇರೆಯವರು ಪಾಶ್ಚಿಮಾತ್ಯರು ಅಂತ ಕನಿಸ್ತವರು ಬಿಡೋದಿಲ್ಲ. ಕೆಲಸಗಳಿಗೆ ತುಂಬ ಅಡ್ಡಿ ಬರ್ತಾರೆ. ಮತ್ತು ಇನ್ನೊಂದಷ್ಟು ಚೇಂಜಸ್ನ ನಾವು ತರಿಸ್ಬೇಕಾಗತ್ತೆ. ನಮ್ಮಲ್ಲಿ ನಮ್ಮದೇ ಆದಂಥ ಒಂದಷ್ಟು ಟೆಕ್ನಾಲಜೀಸ್ನ ಡೆವಲಪ್ ಮಾಡ್ಕೋತಾ ಹೋಗಬೇಕಾಗತ್ತೆ.
ನಾವು ಮಾಡ್ತಾಯಿದ್ದೀವಿ. ಏನೇನು ಥರ ಮಾಡ್ಬೋದು ಅಂತ ಒಂದು ವಿಚಾರ. ಇದು ಒಂದು ತುಣುಕು ಅಷ್ಟೇ ನಿಮಗೆ ಹೊರಗಿಂದು. ಇದು ಏನು ಒಂದು 2-3 ದಿನದಲ್ಲಿ ನನಗೇನು ಅರ್ಥ ಆಯಿತು ಅದನ್ನು ಹೇಳಿದೆ. ಬಟ್ ಇದನ್ನು ಬಿಟ್ಟು ನಾವು ಹೊಸ ಪ್ರಾಜೆಕ್ಟ್ಸ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಹೊಸ ಪ್ರಾಜೆಕ್ಟ್ಸು ಹೇಳ್ದಿರ, ಏನು ಒಂದು ಸುಳಿ ಕೊಡ್ದಿರ ನಾವು ಈ ಒಂದು ಪ್ರಾಜೆಕ್ಟ್ಸನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ಬರುತ್ತೆ, ಅದು ಮುಗಿದ ಮೇಲೆ ನಾನು ಅದನ್ನು ಹೇಳ್ತೀನಿ. ಕೆಲವು ಪ್ರಾಜೆಕ್ಟ್ಸು ಗೋಪ್ಯವಾಗಿ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಸೊ ಅದರಲ್ಲಿ ನಾನು ಈಗ ಇನ್ವಾಲ್ವ್ ಆಗೋಕ್ಕೆ ಹೊರಡ್ತಿದ್ದೀನಿ. ಅದು ಹೆಂಗೆ ದುಡ್ಡು ಯಾರು ಕೊಡ್ತಾರೆ, ಅದು ಹೆಂಗೆ ಬರುತ್ತೆ, ಅದು ದೇವರು ನೋಡ್ಕೋತಾನೆ. ಯಾಕಂದರೆ ಒಳ್ಳೆ ಕೆಲಸಕ್ಕೆ ಅಂತ ಕೈ ಹಾಕಿದ್ದೀವಿ. ನೋಡೋಣ, ನಮ್ಮ ಭಾರತದಲ್ಲಿ ಏನೇನಿಲ್ಲ ಅದನ್ನು ಮಾಡೋಣ ಅಂತ. ಸೊ ಅದರೊಳಗೆ ಇವಾಗ ನಮಗೆ ಒಂದು ಇಂಜಿನ್ಸ್ ಆಗ್ಬೋದು ಅಥವಾ ಒಂದಷ್ಟು ಟೆಕ್ನಾಲಜೀಸ್ ಆಗ್ಬೋದು, ಪ್ರೊಡಕ್ಟಿವ್ ಆಗಿರ್ತಕ್ಕಂಥದ್ದು ನಮಗೆ ಬೇಕೇ ಬೇಕು. ಸೊ ಹಾಗಾಗಿ ಅದರೊಳಗಡೆಗೆ ನಾವು ಇನ್ವಾಲ್ವ್ ಆಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಸೊ ಹಂಗಾಗಿ ನಾನು ಮೊನ್ನೆ ಎಲ್ಲ ನಮ್ಮ ಪ್ರೊಫೆಸರ್ಸ್ ಹತ್ರ ಎಲ್ಲ ಮಾತಾಡ್ತಿದ್ದೆ, ಹಿಂಗೆ ಮಾಡಬೇಕೇನು ಅಂತ. ಸೊ ಅದರಲ್ಲಿ ಇನ್ವಾಲ್ವ್ ಆಗಿ ಮುಂದೆ ತೊಗೊಂಡು ಹೋಗ್ತಿದೆ. ಜಸ್ಟ್ ಗಿವಿಂಗ್ ಯು ಸಮ್ ಐಡಿಯಾಸ್. ನನ್ನ ಒಬ್ಬಳ ಕೈಯಲ್ಲಿ ಇಷ್ಟು ಆಗುತ್ತೆ ಅಂದರೆ ಇಡೀ ಭಾರತ ಪ್ರಯತ್ನ ಪಟ್ಟರೆ ಏನು ಮಾಡ್ಬೋದು ಅಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಎಲ್ಲರೂ ಕೂತ್ಕೊಂಡು ನಿಮ್ಮ ಕೆಲಸ ನೀವು ಮಾಡಿ. ಆಮೇಲೆ ಎರಡನೇದು ವಿಚಾರ ನಾನು ನಿಮ್ಗೇನು ಶೇರ್ ಮಾಡಬೇಕಂತಂದರೆ, ನಮ್ಮಲ್ಲಿ ಇವಾಗ ಎಷ್ಟೋ ಜನ ವಿ ಫೀಲ್ ಲೋನ್ಲಿ. ನಾನು ಮತ್ತೆ 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 ಹೇಳ್ತಾ ಇರ್ತೀನಿ, ಯಾಕೆಂತಂದರೆ ಈ ಎಲ್ರದ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಲ್ಲರ ಮನೇಲೂ ಪ್ರಾಬ್ಲಮ್ ಇದೆ, ಎಲ್ಲರ ಹತ್ರನೂ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅಂತಿಲ್ಲ, ಒಬ್ಬರದ್ದು ದೊಡ್ಡದಿರ್ಬೋದು, ಇನ್ನೊಬ್ಬರದ್ದು ಸಣ್ಣದಿರ್ಬೋದು. ನಾನೇನು ಮಾಡ್ತೀನಿ ಅಂತಂದರೆ, ಎಂಗೇಜ್ ಇನ್ ಆನ್ಲೈನ್ ಈ ಥರ ಒಂದು ಕಮ್ಯುನಿಕೇಷನ್ ಇರೋದನ್ನು ಮನಸ್ಸನ್ನು ತಿಳಿ ಮಾಡ್ಕೋಬೇಕು ಅಂಥೇಳಿ ನಿಮ್ಮಗಳ ಹತ್ರ ಬಂದು ಹಂಚ್ಕೊಂಡು ಅದನ್ನು ಡಿಸ್ಕಸ್ ಮಾಡಿ, ಈ ಒಂದು ಶೇರ್ ಮಾಡಿ, ಈ ವಿನಿಮಯ ಇದೆಯಲ್ಲ, ಅದೆಷ್ಟೋ ಒಂದು ಸಂತೋಷ ನಿಮಗೂ ಕೊಡುತ್ತೆ, ನನಗೂ ಕೊಡುತ್ತೆ. ಅದು ಹೌದು. ಯಾಕೆ ಅಂತಂದರೆ ನಿಮಗೆ ಮನಸ್ಸು ತಿಳಿಯಾಯಿತು, ನನಗೂ ಮನಸ್ಸು ತಿಳಿಯಾಯಿತು. ಸೊ ಹಾಗೆ ಇದರಿಂದ ನಮಗೆ ಒಂದಷ್ಟು ಎಕ್ಸ್ಚೇಂಜ್ ಮಾಡಿದಾಗ ನಮಗೆ ಪಾಸಿಟಿವ್ ವೈಬ್ ಬಂದರೆ ನಾವು ಎಷ್ಟೋ ಒಂದಷ್ಟು ಸುಧಾರಿಸಿ ನೆಕ್ಸ್ಟ್ ಫೇಸಿಗೆ ನಾವು ಇಲ್ಲಿ ನಮ್ಮನ್ನು ನಾವು ತೊಗೊಂಡು ಹೋಗ್ಬೋದು ಅನ್ನೋದೊಂದು ಐಡಿಯಾ. ಯಾಕಂದರೆ ನನಗೆ ಡೇ ಒನ್ನಿಂದನೂ ಅಷ್ಟೇ ಆನ್ಲೈನ್ ಜರ್ನಲಿಸಮ್ ಅಂತ ನಾನು ಶುರು ಮಾಡಿಬಿಟ್ಟಿದೆ. ನಮ್ಮ ಜರ್ಮನಿಲಿ ತೊಂದರೆ ಆಗಿದ್ದಾಗಿಂದನೂ ಅದೇನೇ. ಸೊ ಅಲ್ಲಿಂದನೂ ಶುರು ಮಾಡಿಕೊಂಡೆ, ಅದೇ ಥರನೇ ಆಯಿತು. ನೆಕ್ಸ್ಟ್ ಹಿಂಗೆ ಹೋಗ್ತಾ ದಾರಿನಲ್ಲಿ ಇಟ್ ಬಿಕೇಮ್ ಮೋರ್ ಸ್ಟ್ರಾಂಗರ್. ಇವತ್ತಿನ ದಿನ ನಾವು ನನಗನ್ಸಿದ್ದು, ನಾನು ಓದಿದ್ದು, ನಾನೇನು ಅರ್ಥ ಮಾಡ್ಕೋತಾ ಇದ್ದೀನಿ, ಇವನ್ನೆಲ್ಲವೂ ಒಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ನಾನೇನು ತೊಂದರೆಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಅಂದರೆ, ಯಾವ ಥರ ಸೊಸೈಟಿನಲ್ಲಿ ಜನಗಳಿದ್ದಾರೆ, ಏನೇನು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಒಂದೇ ಸಮಯ ಇರೋಕ್ಕಿಲ್ಲ. ಸೊ ಎಲ್ಲರೂ ಒಂದೊಂದು ಥರ ಒಬ್ಬೊಬ್ಬರು ಇರ್ತಾರೆ. ಸೊ ಹಂಗಾಗಿ ನಾವು ಯಾವ ಥರ ನಮ್ಮನ್ನು ಟ್ಯೂನ್ ಮಾಡಿಕೊಂಡು ನಮ್ಮನ್ನು ನಾವು ಒಂದು ಹೊಸ ಪ್ರೊಡಕ್ಟಿವಿಟಿಗೆ ನಾವು ಕಾರಣ ಆಗ್ಬೋದು ಅಂತ ಕೆಲಸ ಮಾಡ್ತಿರ್ತೀವಿ. ಇಲ್ಲ ಇನ್ನೊಂದು ಬಿಸ್ನೆಸ್ ಮಾಡ್ತಿರ್ತೀವಿ, ಇಲ್ಲಿ ಏನೋ ಒಂದು ಇರುತ್ತೆ. ಸೊ ಇದು ಇಲ್ಲ, ಯಾವುದು ಸಂಪಾದನೆ ಇರೋಲ್ಲ, ನಾನೇನೋ ಒಂದು ಮಾಡಬೇಕು. ಸೊ ಆ ಟೈಮಲ್ಲಿ ನಾವು ಇದನ್ನೆಲ್ಲ ಒಂದು ವಿಚಾರ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಹೆಚ್ಚಾಗಿ ನಮಗೆ ಈಗ ಜನ್ ಝೀ ಅಥವಾ ಈ ಆಲ್ಫಾ ಇವರೆಲ್ಲ ಸಿಗ್ತಾ ಇರ್ತಾರೆ. ಡೈಲಿ ನಾವು ಟ್ರೈನಿಂಗ್ ಮಾಡಲಿಕ್ಕೆ ಹೋದಾಗ ಎಲ್ಲರೂ ಪ್ರೊಫೆಸರ್ಸ್ ಎಲ್ಲ ಕೇಳೋದಿಷ್ಟೇ, ಮೇಡಮ್ ನಾನು ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀವಿ, ನಮ್ಮ ಮಕ್ಕಳು ಸರಿಯಾಗಿ ಕೇಳಲ್ಲ, ನಮ್ಮ ಮಾತೇ ಕೇಳಲ್ಲ, ಅವ್ರದ್ದು ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟು, ಸುಮ್ಮನೆ ಹೊರಟಾಗ್ತಾರೆ, ಏನೂ ಹೇಳೋಕ್ಕೆ ಹೋಗಲ್ಲ, ಮಾಡೋಕ್ಕೆ ಹೋಗಲ್ಲ ಅಂತ. ನಾನು ಅದಕ್ಕೆ ಹೇಳಿದೆ, ಇದು ಬಹುಶಃ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಕಾಣುತ್ತೆ. ಹಂಗಾಗಿ ಈ ಒಂದು ಟಾಪಿಕ್ ನಾನು ಇವತ್ತು ತೊಗೊಂಡೆ ಹೇಳೋಣ ಅಂತ. ಯಾಕಂದರೆ ಆ ಕೆಲವು ಮೆಥಡ್ಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೇನು ಅಬ್ಸರ್ವೇಷನ್ ಇದೆ, ಈಗ ನಮ್ಮಲ್ಲಿ ಪ್ರೊಡಕ್ಟಿವಿಟಿ ಬರ್ತಿಲ್ಲ ಅಂತ ಇದೆಯಲ್ಲ, ಅಂದರೆ ಭಾರತದಲ್ಲೇ ಇದು ಹೆಂಗೆ ಮಾಡಬೇಕು ಅನ್ನೋದನ್ನು ಒಂದು ಐಡಿಯಾನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಷ್ಟೇ. ಈಗ ನಿಮಗೆ ಬಿಟ್ಟಿದ್ದು ವೈಯಕ್ತಿಕ ವಿಚಾರ. ನಿಮಗೆ ಅರ್ಥ ಆಗಿದ್ದ ಲೆವೆಲಲ್ಲಿ ನೀವು ತೊಗೊಂಡು ಅದನ್ನು ಚೇಂಜ್ ಮಾಡ್ತಾ ಹೋಗಿ ಅದರ ಪಾಸಿಟಿವ್ ಆಗಿ ಮಾಡಿ. ಗೊತ್ತಾಗ್ದಿದ್ರೆ ಅದನ್ನ ಎಕ್ಸ್ಪರ್ಟ್ ಹತ್ರ ಕನ್ಸಲ್ಟ್ ಮಾಡಿ. ನಾನು ಎಕ್ಸ್ಪರ್ಟ್ ಅಲ್ಲ, ಆದರೆ ನಾನು ಇದನ್ನು ಹೇಳ್ತಾ ಬರ್ತೀನಿ ನಿಮಗೆ, ಹೇಳ್ಕೊಡೋದಿಲ್ಲ, ಇದರಲ್ಲಿ ಹೇಳ್ತಾ ಬರ್ತೀನಿ. ಇದು ಬರೀ ವಿಚಾರ ವಿನಿಮಯ ಅಷ್ಟೇ. ಇದರಲ್ಲಿ ಎಲ್ಲರೂ ಕೇಳೋದು ಕಾನ್ಸಂಟ್ರೇಷನ್ ಇಲ್ಲ, ಜನ ಸಿಗೋದಿಲ್ಲ. ನಾನು ಅದಕ್ಕೆ ಹೇಳಿದೆ, ಮೇಡಮ್ ಒಂದು ಕೆಲಸ ಮಾಡಿ, ಲುಕ್ ಅಟ್ ದರ್ ಪಬ್ಲಿಕ್ ಪ್ರೊಫೈಲ್. ಆವಾಗ ಯಾವ ಥರ ಒಂದು ಲೈಫ್ ಸ್ಟೈಲ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಕಾಣುತ್ತೆ ಅಂತಂದೆ. ಹೌದಲ್ಲ, ನಾನು ಅದಕ್ಕೆ ಹೇಳಿದೆ, ಯು ಗೋ ಟು ದೇರ್ ಇನ್ಸ್ಟಾಗ್ರಾಮ್, ಗೋ ಟು ಫೇಸ್ಬುಕ್, ಇಲ್ಲ ನಿಮ್ಮದು ಎನಿ ಅದರ್ ಈ ಟಿಕ್ಟಾಕು ಇಂಥವಿರುತ್ತಲ್ಲ ಚಿಕ್ಕ ಮಕ್ಕಳದ್ದು, ಅದಕ್ಕೆ ಹೋಗಿ
ಅವರ ಒಂದು ಇಂಟ್ರೆಸ್ಟು, ಅವರ ಒಂದು ಲೈಫ್ ಸ್ಟೈಲು, ಅವರ ಒಂದು ವಿಚಾರ ವಿನಿಮಯ ಎಲ್ಲ ಗೊತ್ತಾಗತ್ತೆ ಅಂತ. ಮೋಸ್ಟ್ ಆಫ್ ದೆಮ್ ಇದನ್ನೆಲ್ಲ ನಾವು ಒಂದು ಸಣ್ಣದಾಗಿ ವಾಚ್ ಮಾಡಿದ್ವಿ. ಎಷ್ಟೋ ಜನ ಇದರಲ್ಲಿ ಬಂದಿರತಕ್ಕಂಥದ್ದು ಇದು ಕ್ಯಾಟಗರಿಯಲ್ಲಿ ಅವರ ಒಂದು ಡ್ರೀಮ್ ಬದುಕನ್ನು ಹೆಂಗೆ ಕಟ್ಟಬೇಕು ಅನ್ನೋದನ್ನೇ ಅವರು ಮಾತಾಡ್ತಾ ಇದ್ದಾರೆ. ಅವರ ಒಂದು ವಿಚಾರಗಳು ಅಲ್ಲಿಗೆ ಹೋಗ್ತಾ ಇದೆ ಹೊರತು ಬೇರೆ ಡೈರೆಕ್ಷನಲ್ಲಿ ಹೋಗ್ತಾ ಇಲ್ಲ. ಮನೆಯಲ್ಲಿ ಪೇರೆಂಟ್ಸು ಇಲ್ಲ ಓದೋದೇ ಇಲ್ಲ ನನ್ನ ಮಗು, ಈ ಮಗಳೋ ಮಗನೋ ಇಲ್ಲ ಯಾವುದೋ ಒಂದು ಜೆಂಡರ್ ಡಸಂಟ್ ಮ್ಯಾಟರ್, ಯಾರೋ ಒಬ್ರು ಓದ್ತಾ ಇಲ್ಲ, ನನಗೆ ತೊಂದರೆ ಆಗ್ತಾ ಇದೆ, ಇನ್ನೇನೋ ಒಂದಿದೆ, ಇವ್ರು ಯಾವುದೋ ಬೇರೆ ಅಟ್ರಾಕ್ಷನ್ನು, ಇನ್ನೇನೋ ಒಂದು ಈ ಥರ ಇರುತ್ತೆ. ಆದರೆ ಆ ಮಕ್ಕಳ ಮನಸ್ಸನ್ನ ತಿಳ್ಕೊಳ್ದೇ ಇದ್ದರೆ ಪ್ರೊಡಕ್ಟಿವಿಟಿ ಸಿಕ್ಕೋದಿಲ್ಲ. ಡೇ ಒನ್ನಿಂದ ಇದು ನಮ್ಮ ಜನ್ರೇಷನ್ ಇತ್ತು, ಹಿಂದಿನ ಜನ್ರೇಷನಲ್ಲಿತ್ತು, ಮುಂದಿನ ಜನ್ರೇಷನ್ ಇದೆ, ಅದಕ್ಕೂ ಮುಂದಿನೂ ಬರ್ತಾನೆ ಇರುತ್ತೆ. ಇದಕ್ಕೆ ದಾರಿ ಇಲ್ಲ. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಅವರ ಸ್ನೇಹಿತರಾದರೆ ಇದು ಎಷ್ಟೋ ಒಳ್ಳೆಯದು ಗೊತ್ತಾಗೋಗುತ್ತೆ ಅಂತ ನನಗೆ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಯಾಕಂದರೆ ಸ್ನೇಹಿತರಾದಾಗ ಅದು ಅರ್ಥ ಮಾಡ್ಕೊಳ್ಳೋದು ಭಾಳ ಈಸಿಯಾಗಿ, ನಾನು ಮಗಳು ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಹೆಂಡತಿ ಮಗಳು ಅಂತ, ಯಾಕಂದರೆ ಸಿಕ್ಕೋದು ನನಗೆ ಅದೊಂದು ರೆಫರೆನ್ಸ್, ಹಾಗಾಗಿ ಯೂಸ್ ಮಾಡ್ತೀನಿ. ನನ್ನ ಮಗಳು ಇವಾಗ ಅವಳಿಗೆ ನಾನು ಹೇಳ್ತಾ ಇರ್ತೀನಿ, ನಾನು ನೀನು ನೋಡಿದಾಗ ಇಷ್ಟಿದ್ದೆ ನೀನು ಸ್ಕ್ಯಾನರಲ್ಲಿ ನೋಡಿದಾಗ ಅಂತ, ನಾನು ಐ ಕ್ಯಾನ್ ಗೆಸ್ ಯು ಇಮಿಡಿಯೇಟ್ಲಿ ಅಂತ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ. ಅದು ಯಾವಾಗಲೂ ಒಂದು ಸಲ ಉಸಿರಾಡಿದ್ರೂ ಅವ್ರು ಇರ್ತಾರೆ, ನಾನು ತೆಗಿಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ, ಅದು ಮುರಿದೋಗೋಂಥ ಸಂಬಂಧ ಅಲ್ಲ. ಅವಳು ದೊಡ್ಡವಳಾಗಿದ್ದಾಳೆ ಇವಾಗ, ಅವಳದೊಂದು ರೀತಿ ನೀತಿ ಇರುತ್ತೆ. ಅಂದರೆ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆದರೆ ಅವಳಿಗೆ ಹೇಳಿದ್ದನ್ನು ಇನ್ಸ್ಟೆಂಟಾಗಿ ಅರ್ಥ ಮಾಡ್ಕೋತಾಳೆ. ಇನ್ಸ್ಟೆಂಟಾಗಿ ನಾನು ಹೇಳಿದ ಕೂಡಲೇ ಶಿ ಅಂಡರ್ಸ್ಟ್ಯಾಂಡ್ಸ್ ಅಂಡ್ ಸೇಸ್ ಓಕೆ ಐ ಗಾಟ್ ಯು, ವಾಟ್ ಯು ಮೀನ್ ಅಂತ ಹೇಳಿ ಒಂದೇ ಒಂದು ಸೆಕೆಂಡ್ ಸಾಕು ಅವಳಿಗೆ. ಯಾಕಂದರೆ ಆ ಒಂದು ರಿಲೇಷನ್ಶಿಪ್, ನಂದು ಅವಳದು ಒಂದು ಬಾಂಧವ್ಯ ಏನೈತಿ ಇದು ಮುರಿದು ಬಿದ್ದಿದೆ. ಅದು ಆ ಮುರಿದು ಬಿದ್ದ ಬಾಂಧವ್ಯದಲ್ಲಿ ನಾನು ಒಂದಷ್ಟು ತಪ್ಪು ಮಾಡಿದ್ದೀನಿ. ಆದರೆ ಅದರಲ್ಲಿ ಇದ್ದಂಥದ್ದು ಆ ಕಮ್ಯುನಿಕೇಷನ್ ಅವಳಿಗೆ ನಾನೇನು ಹೇಳ್ಕೊಡ್ಬೇಕಂತಂದರೆ 1 ನಿಮಿಷ ಬೇಕಾಗಿತ್ತು ಅವಳಿಗೆ ಅಷ್ಟೇ ನಾನು ಹೇಳ್ಕೊಡೋದ್ರಲ್ಲಿ. ಡ್ಯಾಡಿ ಟೆಲ್ ಮಿ ವಾಟ್ ಈಸ್ ದಿಸ್ ಅಂತ ಬರೋಳು. 1 ಸೆಕೆಂಡ್ ಅದನ್ನು ನಾನು ನೋಡ್ಬಿಟ್ಟು ಆ ಪ್ರಾಬ್ಲಮ್ಗೆ ಒಂಚೂರು ಹೇಳಿದ ಕೂಡಲೇ ಟಕ್ಕಂತ ಶಿ ಯೂಸ್ ಟು ಪಿಕಪ್. ಎಂಥ ಕಾಂಪ್ಲಿಕೇಟೆಡ್ ಸೊಲ್ಯೂಷನ್ಸ್ ಇದ್ದರು ಆ ಲೆವೆಲ್ಲಿಗೆ ಒಂದು ಫ್ರೆಂಡ್ಶಿಪ್ಪನ್ನು ಬೆಳೆಸಿದ್ರೆ ಬಹುಶಃ ನಾವು ಒಂದು ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ನಮ್ಮ ಮಕ್ಕಳ ಹತ್ರ ನಾವು ಕಾನ್ವರ್ಸೇಷನಲ್ಲಾಗಿರ್ಬೋದು. ಆಮೇಲೆ ಇನ್ನೊಂದು ಆ ಒಂದು ಡಿಸೈರ್ನ ಫುಲ್ಫಿಲ್ ಆಗದಿದ್ರೆ ಅವರು ಲೋನ್ಲಿ ಆಗಿಬಿಡ್ತಾರೆ. ಅದನ್ನೇ ನಾನು ನಿಮ್ಗೆ ಹೇಳಕ್ಕೆ ಬರ್ತದೆ. ಲೋನ್ಲಿನೆಸ್ ಅಲ್ಲಿಂದ ಬರುತ್ತೆ. ಈ ಒಂದು ಕಾರ್ಪೊರೇಟ್ ಕಲ್ಚರ್ನಲ್ಲೂ ಇದೆಲ್ಲ ಬಂತು, ನಾನು ಅದನ್ನು ನೋಡಿದೆ. ನಮ್ಮ ಕಂಪ್ನಿಯಲ್ಲಿ ಇದು ಆಗಲಿಲ್ಲ ಜಾಸ್ತಿ. ಕ್ವಯಟ್ ಕ್ವಿಟ್ಟಿಂಗ್ ಅಂತ ಕರೀತಾರೆ. ಸೊ ಈ ಕ್ವಯಟ್ ಕ್ವಿಟ್ಟಿಂಗ್ ಏನಕ್ಕಾಗುತ್ತೆ ಅಂತಂದರೆ ಸೈಲೆಂಟಾಗಿ ಏನೂ ಹೇಳೋದಿಲ್ಲ, ಆಯಿತು ನನಗೆ ಇಷ್ಟು ಸಂಬಳ ಕೊಡ್ತಾ ಇದ್ದೀರಾ. ಅವರಿಗೆ ಏನಾಗುತ್ತೆ ಅಂತಂದರೆ ಕಾರ್ಪೊರೇಟಲ್ಲಿ ದಿನ ಜಗಳ ಅಥವಾ ಅವ್ರದ್ದು ಏನೋ ಒಂದು ಪಾಲಿಟಿಕ್ಸು ನಮ್ಮಲ್ಲಿ ಗೊತ್ತಿರುತ್ತಲ್ಲ, ಎಲ್ಲ ಒಂಥರ ಮನೆಯಲ್ಲೂ ಇದೆಲ್ಲ ಇದ್ದೇ ಇರುತ್ತೆ. ಈ ಏನಾಗುತ್ತೆ ಯಾರೋ ಅಪ್ಪ ಅಮ್ಮ ಇಬ್ಬರು ಜಗಳ ಮಾಡ್ತಿರ್ತಾರೆ, ಮಗು ಒಂದು ಕಡೆ ಇರುತ್ತೆ, ಈ ಥರ. ಇದು ಕಾರ್ಪೊರೇಟ್ ಕಲ್ಚರಲ್ಲೂ ಸೇಮ್. ಇದು ಟಾಕ್ಸಿಕ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಟಾಕ್ಸಿಕ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಸ್ಲೋಲಿ ಅವರು ಡೀಲಿಂಗ್ ಆಗ್ತಾ ಹೋಗ್ತಾರೆ. ಅಲ್ಲಿಂದ ಆಯ್ತಪ್ಪ ಬಿಟ್ಟರೆ ಸಾಕು, ಹೋದರೆ ಸಾಕು ಅಂತ. ಸೊ ಅವಾಗ ಏನಾಗುತ್ತೆ, ಕೆಲವೊಮ್ಮೆ ಆ ಸಂಬಂಧಗಳು ಮುರಿದು ಬೀಳ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಅವರ ವಿಕೋಪ ಕೊಟ್ಟೋಗುತ್ತೆ ಒಂದೇ ಸಲ ಮೇಲ್ಗಡೆಗೆ. ಸೊ ದೇ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಅದು ತಪ್ಪು ಸರಿ ಅಂತ ವಿಮರ್ಶೆ ಮಾಡೋವಂಥ ಒಂದು ಕೆಪಬಿಲಿಟಿ ಇರೋದಿಲ್ಲ ಅವ್ರ ಕೈಯಲ್ಲಿ. ಸೊ ಅವಾಗ ಆ ಟೈಮಲ್ಲಿ ಯಾವ ಥರ ಏನು ತಿರುಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಇದೊಂದು ಬಹಳ ದೊಡ್ಡ ತೊಂದರೆ. ಆಮೇಲೆ ಇವರು ಜನ್ಜಿ ತುಂಬ ಫಾಸ್ಟ್ ಇದ್ದಾರೆ, ಏನೂ ಗೊತ್ತಾಗೋದಿಲ್ಲ. ಹೌದು, ಅವ್ರ ತಿಳುವಳಿಕೆ ಜಾಸ್ತಿ. ಯಾಕಂದರೆ ದೇ ಕೇಮ್ ಇನ್ ಇಂಟರ್ನೆಟ್ ಎರಾ. ಎಲ್ಲ ಬರೋದೆಲ್ಲ ಗೊತ್ತು ಅವರಿಗೆ. ಯಾಕಂದರೆ ಆ ಒಂದು ಮೆಚುರಿಟಿ ಮಾಡೆಲ್ನ ತೊಗೊಂಡಿದ್ದಾರೆ. ನಾನು ಹೇಳಿದ್ನಲ್ಲ, ಹೃದಯ ಅಂತ ನೀವು ನೋಡಬೇಕು, ಇಂಟರ್ವ್ಯೂ ಮಾಡಿದ್ದಾರೆ 17 ವರ್ಷದ ಹುಡುಗ. ಅನ್ಬಿಲೀವಬಲ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ. ಸೊ ಈ ಥರ ಅವೇರ್ನೆಸ್ ಇಸ್ ಟು ದ ನೆಕ್ಸ್ಟ್ ಲೆವೆಲ್. ಆ ಅವೇರ್ನೆಸ್ನ ಇಟ್ಕೊಂಡು ಅವರಿಗೆ ಹ್ಯಾಂಡ್ಲ್ ಮಾಡಲಿಕ್ಕೆ ಬರಲ್ಲ, ಹೌದು ಅದು ನಿಜ, ಒಪ್ಕೋತೀನಿ. ಬಟ್ ಹ್ಯಾಂಡ್ಲ್ ಮಾಡೋಕ್ಕೆ ಬರಲೇಬೇಕು ಅಂತ ಏನಿಲ್ಲ. ಇವರನ್ನು ಕರೆಕ್ಟ್ ದಾರಿನಲ್ಲಿ ನಾವು ಉಪಯೋಗ ಮಾಡ್ಕೋತಾ ಇಲ್ಲ. ನಮ್ಮಲ್ಲಿ ನೋಡಿದ್ದೀನಿ, ಎಷ್ಟೋ ಜನ ಪೇರೆಂಟ್ಸ್ ಬರ್ತಾರೆ, ಎಷ್ಟೋ ಜನ ಮಾತಾಡ್ತಾರೆ, ಎಷ್ಟೋ ಜನ ಡಿಸ್ಕಸ್ ಮಾಡ್ತಾರೆ. ನನ್ನ ಜಮಾನದಲ್ಲಿ ಹಂಗಿತ್ತು, ನಾನು ಅಷ್ಟಕ್ಕೆ ಮಾಡಿಬಿಟ್ಟೆ, ನಾನು ಇಷ್ಟಕ್ಕೆ ಮಾಡಿಬಿಟ್ಟೆ. ಆಯ್ತಪ್ಪ, ನಾನು ಹೇಳ್ತೀನಿ, ನನ್ನ ಜಮಾನದಲ್ಲಿ ನಾನು MBA ಬಂದು 3,000 ರೂಪಾಯಲ್ಲಿ ಮುಗಿಸ್ಬಿಟ್ಟೆಪ್ಪ. MBAನ 3,000 ರೂಪಾಯಲ್ಲಿ ಮುಗಿಸಿದ್ವಿ ನಾವು ಆ ಟೈಮಲ್ಲಿ. ಅಷ್ಟೇ ಫೀಸ್ ಇದ್ದಿದ್ದು. ಹಂಗಂತೇಳಿ ನನ್ನ ಮಗಳಿಗೆ ನಾನು ಇಷ್ಟಪ್ಪ ಫೀಸ್ ಕೊಡೋದಿಲ್ಲ, ನೀನು ತುಂಬ ರಾಂಗ್ ಮಾಡ್ತಿದ್ಯಾ, ನೀನು ಸ್ಕೂಲಿಗೆ ಹೋಗೋದೇ ಅಷ್ಟು ತಪ್ಪು ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಸೊ ನಮ್ಮ ಕೈಯಲ್ಲಿ ಯೋಗ್ಯತೆ ಇದೆ, ಡೆಫಿನೆಟ್ಲಿ ವಿ ಕ್ಯಾನ್ ಡೂ ದಟ್. ಏನಾಗುತ್ತೆ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಸೊ ದಟ್ ಈಸ್ ವೇರ್ ವಿ ಸ್ಟ್ಯಾಂಡ್. ಅದ್ರ ಜೊತೆಗೆ ಇದ್ದೇ ಇರ್ತೀವಿ ನಾವು, ಇಲ್ಲ ಅಂತೇನು ಹೇಳ್ತಿಲ್ಲ.
ಸೊ ಹಾಗಾಗಿ ಇವರನ್ನು ಒಂದು ಅರ್ಥ ಮಾಡಿಕೊಂಡು ಒಂದು ಲೆವೆಲಲ್ಲಿ ಕನೆಕ್ಟಿವಿಟಿ ಇಟ್ಕೊಂಡು ನಾವು ನಮ್ಮ ಯಂಗ್ ಪೀಳಿಗೆನ ನಾವು ಸರಿಪಡಬೇಕು ಅನ್ನೋದೊಂದೇ ಒಂದು ಉದ್ದೇಶ. ಇದನ್ನು ಹೆಂಗೆ ಮಾಡ್ತೀರಾ, ಅವರ ಇಂಟ್ರೆಸ್ಟ್ ಏನೋ, ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ, ಬರ್ತಾರೆ ಐ ಡೋಂಟ್ ಲೈಕ್ ದಿಸ್ ಅಂತ ಹೋಗ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಅದು ಲಿಮಿಟೆಡ್ ಆ್ಯಕ್ಸಸ್, ಅವ್ರಿಗೆ ಅದು ಬೇಕಾಗಿಲ್ಲ. ಅದು ಅವರಿಗೆ ಎಲ್ಲದಕ್ಕೂ ಎಕ್ಸ್ಟ್ರೀಮ್ಲಿ ಲಾರ್ಜ್ ಆಗಿಬಿಟ್ಟಿದೆ. ಇವಾಗ ನೋಡಿ, ನಾವು ನಮ್ಮ ಒಂದು ಜನ್ರೇಷನ್ ಮಾಡಿರ್ತಕ್ಕಂಥ ಒಂದು ತಪ್ಪು ಬಹುಶಃ ಅದೇನಾಗಿದೆ ಅಂತಂದರೆ, ಕೆಲವರಿಗೆ ಅದು ಇಟ್ ಇಸ್ ಬಿಕಮ್ ಮ್ಯಾಗ್ನಾನಿಮಸ್. ಆ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅವ್ರಿಗೊಂದು ಲೈಫ್ ಸ್ಟೈಲ್ ಬೇಕು, ಅವ್ರಿಗೊಂದು ವಿಲ್ಲಿಂಗ್ನೆಸ್ ಬೇಕು. ಅದನ್ನು ಹೆಂಗೆ ಮಾಡೋದು ಗೊತ್ತಿಲ್ಲ. ಸೈಲೆಂಟ್ ಇರ್ತಾರೆ, ಸುಮ್ಮನೆ ಓದ್ತಾ ಇರ್ತಾರೆ, ಒಂದು ಕನೆಕ್ಟಿವಿಟಿ ಇಟ್ಕೊಂಡಿರ್ತಾರೆ. ಅವ್ರ ಫ್ರೆಂಡ್ಸ್ ಹತ್ರನೂ ಡಿಸ್ಕಸ್ ಮಾಡಿರಲ್ಲ. ನಮ್ಮ ಜನ್ರೇಷನ್ಗಳಲ್ಲಿ ಡಿಸ್ಕಸ್ ಮಾಡ್ತಿದ್ವಿ, ಒಂದು ಕನೆಕ್ಟಿವಿಟಿ ಇರೋದಿಲ್ಲ ಅಲ್ಲೂ. ಸೊ ಇದೊಂದು ದೊಡ್ಡ ತೊಂದರೆ. ಅದರಲ್ಲಿ ಏನಾಗಿದೆ ಅಂತಂದರೆ, ಅವ್ರ ನೀಡ್ನ ಮೀಟ್ ಮಾಡೋದಕ್ಕೆ ಅವರ ಒಂದು ತಲೆಯಲ್ಲಿರ್ತಕ್ಕಂಥ ಒಂದು ಕಲ್ಪನೆಗಳು ನಾನು ಒಳಗಡೆ ಹೋಗಿ ನೋಡಿದಾಗ ಅದೊಂಥರ ಬೇಬಿ ಎಲಿಫೆಂಟ್ ಗ್ರೋಯಿಂಗ್ ಇನ್ ಒನ್ ಸ್ಮಾಲ್ ರೂಮ್. ಅರ್ಥ ಆಯ್ತಲ್ವ ನಿಮಗೆ? ಒಂದು ಆನೆ, ಸಣ್ಣ ಆನೆ, ಮರಿ ಆನೆ ಬಂದು ಒಂದು ರೂಮಲ್ಲಿಟ್ಟರೆ ಅದು ದೊಡ್ಡ ಆನೆ ಆಗ್ತಾಯಿದೆ. ಸೊ ಹಾಗೆ ಅವರ ಎಕ್ಸ್ಪೆನ್ಸಸ್, ಹಂಗೆ ಅವರ ಒಂದು ಆಶಯ ಭಾವನೆಗಳೆಲ್ಲ ಹಂಗೆ ಸೇರ್ಕೊಂಡಿರುತ್ತೆ. ಈಗ ಹೊರಗಿನ ಜಗತ್ತು ನೋಡ್ತಾರೆ, ಇರೋಬ್ಬರೆಲ್ಲ ಅಬ್ರಾಡ್ಗೆ ಹೋಗ್ತಾರೆ, ಇಲ್ಲೇನೋ ಒಂದು ಮಾಡ್ತಾರೆ. ಸೊ ಆ ಒಂದು ಇಂಟ್ರೆಸ್ಟನ್ನು ಅಪ್ಪ ಅಮ್ಮ ಅಂತಕ್ಕಂಥವ್ರು ಒಂದು ಸ್ವಲ್ಪ ಕನೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದು ಇಲ್ಲಾಂತಂದರೆ ಇದು ತುಂಬ ಡೀಲಿಂಕ್ ಆಗುತ್ತೆ, ಒಂದು ಗ್ಯಾಪ್ ಬಂದುಬಿಡುತ್ತೆ ಅಲ್ಲಿ. ಇನ್ನೊಂದು ವಿಚಾರ ಏನಂತಂದರೆ, ಹುಡುಗರಿಗೆ ಏನು ಮಾಡಬೇಕು ಅಂತಕ್ಕಂಥದ್ದು ಅವರಿಗೊಂದು ಫೋಕಸ್ ಇರೋದಿಲ್ಲ. ತುಂಬ ಕಷ್ಟ. ಆಸೆಗಳು ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ, ನಾನೇನೋ ಮಾಡೋದಿಲ್ಲ. ಈಗ ನಮ್ಮ ಬೇರೆ ಜನ್ರೇಷನ್ ಮೇಲೆ ಜಿಗುಪ್ಸೆ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿನ ನಾನು ಎಷ್ಟೋ ಮಕ್ಕಳನ್ನ ನೋಡಿದ್ದೀನಿ, ಹೊರಗಡೆ ದೇಶದಲ್ಲೂ ಕೂಡ, ಇಲ್ಲೂ ಅಷ್ಟೇನೆ. ಸಣ್ಣವರು ಹುಡುಗರು ಇವತ್ತಿನ ದಿನ ದೊಡ್ಡವ್ರು ಮಾಡ್ತಕ್ಕಂಥ ಪ್ರಾಜೆಕ್ಟ್ಸನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಸೋಷಿಯಲ್ ರಿಫಾರ್ಮ್ ಪ್ರಾಜೆಕ್ಟ್ಸ್. ಇವಾಗ ಲೇಕ್ ಕ್ಲೀನ್ ಮಾಡೋದಾಗ್ಬೋದು, ಇಲ್ಲ ಅಂತಂದರೆ ಮರ ಗಿಡ ನೆಡೋದಾಗ್ಬೋದು, ಇಲ್ಲ ಅಂತಂದರೆ ಬೇರೆ ಇನ್ನೇನೋ ಕ್ಯಾನ್ಸರಿಗೆ ಮೆಡಿಸಿನ್ ಹುಡುಕೋದಾಗ್ಬೋದು. ನೋಡಿ, ಆ ಟೆಡ್ ಟಾಕಲ್ಲಿ ಎಷ್ಟು ಜನ ಮಕ್ಕಳು ಬರ್ತಾರೆ ಅಂತ, ಅನ್ಬಿಲೀವಬಲ್. ಲೈನಾಗಿ ಅಂಥವ್ರೇನೆ ಎಷ್ಟು ಇನೋವೇಟರ್ಸ್, ಯಂಗ್ ಇನೋವೇಟರ್ಸ್ ಬಂದುಬಿಟ್ಟಿದ್ದಾರೆ ಅಂತಂದರೆ ವಿ ಕೆನಾಟ್ ಇವನ್ ಕೌಂಟ್. ಸೊ ಈ ವಿಚಾರಗಳಲ್ಲಿ ನಾನು ಹೇಳ್ತೀನಿ ಏನಂತಂದರೆ, ನಾವೆಲ್ಲರೂ ಒಂದು ಹೊಸ ಸಮಾಜ, ಸ್ಟ್ರಾಂಗ್ ಸಮಾಜ ಕಟ್ಟಲೇಬೇಕು. ಇಂಡಿಯಾ ಒಂದು ಲೆವೆಲ್ಲಿಗೆ ಹೋಗಲೇಬೇಕು ಅಂತಂದರೆ, ನಾವು ಈ ಯಂಗರ್ ಜನ್ರೇಷನ್ಗೆ ನಾವು ನಮ್ಮ ಸ್ನೇಹವನ್ನು ಬೆಳೆಸಬೇಕು. ಅಪ್ಪ ಅಮ್ಮ ಮುಂಚಿನ ಒಂದು ವಿಚಾರಗಳು, ನಾನೇನೋ ಒಂದು ಮಾಡಿದೆ, ನಮ್ಮ ಜಮಾನದಲ್ಲಿ ಹಿಂಗಿತ್ತು, ನಾವು ಇಲ್ಲೋಗಿದ್ವಿ, ನಮ್ಮ ರೋಡ್ ಹಿಂಗಿತ್ತು, ನಾವು ವಿ ವಿ ಪುರಂ ರೋಡಲ್ಲಿ ಹೋದರೆ ಆ ಬೋಂಡಾಗೆ ಅದೇನೋ ತಿನ್ಬಿಟ್ಟು ದಿನ ಸಾಯಂಕಾಲ ಹೋಗ್ತಿದ್ದೆ. ಈ ಜನ್ರೇಷನ್ಗೆ ಆಗೋಲ್ಲ. ಅವ್ರು ಪಿಜ್ಜಾ ಕೇಳಿದ್ರೆ ಪಿಜ್ಜಾ ನೀವು ತಿನ್ಬೇಕು, ರೆಡಿ ಇರಬೇಕು, ಆ ಥರ ಒಂದು. ಅಥವಾ ಅದು ಪಿಜ್ಜಾನ ತಪ್ಪು ಅಂತ ಹೇಳೋಂಥ ಒಂದು ಫ್ರೆಂಡ್ಶಿಪ್ಪನ್ನು ನೀವು ಬೆಳೆಸ್ಕೊಂಡಿರಬೇಕು. ಇಲ್ಲಾಂತಂದರೆ ಇಟ್ಸ್ ಅ ಡಿಸಾಸ್ಟರ್ ಸಿಸ್ಟಮ್. ಸೊ ಇದನ್ನು ನಾನು ಸಣ್ಣದಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾಕಂತಂದರೆ ಇದು ಎಲ್ಲರ ಮನೆ ದೋಸೆದು ತೂತೆ ಇದು. ಸೊ ಹಂಗಾಗಿ ನಾನು ಇದೊಂದು ಸಣ್ಣದಾಗಿ ಕೊಟ್ಟಿದ್ದೀನಿ. ನಿಮ್ಮ ಒಂದು ವಿಮರ್ಶನೆಗಳು, ನಿಮ್ಮ ಒಂದು ವಿಚಾರ ವಿನಿಮಯ, ಜನ್ರೇಷನ್ ಅನ್ನೋದು ಬರೀ ಒಂದು ಮಾತು ಅಷ್ಟೇ ಅದು. ಆದರೆ ನಮ್ಮ ಈ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಅವ್ರಿಗೆ ಇಂಟರ್ನೆಟ್ಟು, ಗ್ಯಾಡ್ಜೆಟ್ಸು ಎಲ್ಲ ಜಾಸ್ತಿ ಹೆಚ್ಚಾಗಿ ಬಂದಿರೋದ್ರಿಂದ, ಮತ್ತು ಎಜುಕೇಷನ್ ಸಿಸ್ಟಮ್ಮು ಚೇಂಜ್ ಆಗಿರೋದ್ರಿಂದ, ಸ್ಪೀಡಲ್ಲಿ ಹೋಗ್ತಾ ಇರೋದ್ರಿಂದ ಈಗ ಅವರ ಒಂದು ಅವೇರ್ನೆಸ್ ಹೆಚ್ಚಾಗಿದೆ. ಇದಿಷ್ಟ ಟಾಪಿಕ್ಕು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾವು ಈ ಹೊಸ ಸಮಾಜವನ್ನು ಹೆಂಗೆ ನಿರ್ಮಾಣ ಮಾಡಬೇಕು, ಹೆಂಗೆ ನಾವು ಸ್ನೇಹವನ್ನು ಬೆಳೆಸ್ಕೊಂಡು ಒಂದು ಹೊಸ ಮಾದರಿಯಾಗಿರ್ತಕ್ಕಂಥ ಭಾರತ ನಿರ್ಮಾಣ ಮಾಡಬೇಕು ಅಂತ ನಾನು ನಿಮಗೆ ಈ ವಿಚಾರನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಬರೀರಿ. ನಿಮಗೇನಾಗುತ್ತೆ, ಹೆಂಗೆ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು ಅಂತ ನೋಡೋಣ. ಇದೊಂದು ಸಣ್ಣ ಎಫರ್ಟ್ ಅಷ್ಟೇ. ನಾನು ಹೇಳ್ದಂಗೆ ಒಂದು ಕಮ್ಯುನಿಟಿ ಒಂದು ಸರಿ ಮಾಡ್ತಾಯಿದ್ದೀನಿ, ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಭಾರತದ ಸ್ವದೇಶಿ ರಿಲೇಟೆಡ್ ಟಾಪಿಕ್ಕು ಅದು ಆಗಿದ ತಕ್ಷಣ ಒಂದು ಹೊಸ ಒಳ್ಳೆಯ ಸುದ್ದಿನ ಕೊಡ್ತೀನಿ. ನೋಡೋಣ. ಆದಷ್ಟು ನಾವು ಈ ಥರದ ಕಡೆಗೆ ನಾವು ಕೆಲಸ ಮಾಡ್ತಾ ಬರೋಣ. ಆಧ್ಯಾತ್ಮ ಅದೆಲ್ಲ ಫೈನ್, ಬಟ್ ಈ ಒಂದು ಜನ್ರೇಷನ್ಗೆ ಅದು ಬೇಕಿರೋದಿಲ್ಲ. ಯಾಕಂದರೆ ಅವರ ಒಂದು ಸಿಸ್ಟಮೇ, ಬಿಲೀಫ್ ಸಿಸ್ಟಮೇ ಬೇರೆ ಇದೆ. ಸೊ ಹಂಗಾಗಿ ನಾವು ನಮ್ಮ ಒಂದು ಎಫರ್ಟನ್ನು ಅದಕ್ಕೆ ಅಲೈನ್ಮೆಂಟ್ ತಂದು ನಾವು ಅದನ್ನು ಚೇಂಜ್ ಮಾಡ್ತಾ ಹೋದರೆ ನನಗನ್ಸೋ ಹಾಗೆ ನಾವು ಮಾಡ್ಬೋದು. ಇದು ಅಸಾಧ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಂಧಿಸ್ತೀನಿ. ಬರ್ತೀನಿ. ನಮಸ್ತೆ.